ನಮ್ಮ ಹಾವೇರಿ ಜಿಲ್ಲೆಯ ರೈತರು ಕಳೆದ 12 ದಿವಸದಿಂದ ಧರಣಿಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಅವರ ಬೇಡಿಕೆಗೆ ಸಂಬಂಧಪಟ್ಟಂತೆ ನಿನ್ನೆನೇ ನಾವು ಸುವರ್ಣಸೌಧದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿದ್ವಿ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಹ ಅಲ್ಲಿದ್ದರು. ಅವರ ಬಹುತೇಕ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ವಿಶೇಷವಾಗಿ ಬೆಳೆ ವಿಮೆ ಇರ್ಬೋದು, ಬೆಳೆ ಹಾನಿ ಪರಿಹಾರ ಸಂಬಂಧಪಟ್ಟಂತೆ ಇರ್ಬೋದು, ಹಾಗೆಯೇ ಅವರ ವಿದ್ಯುತ್ ಸಮಸ್ಯೆಗಳು ಸಹ ಇದ್ದಾವೆ. ಅವುಗಳ ಬಗ್ಗೆಯೂ ಸಹ ಬಹಳಷ್ಟು ವಿಸ್ತೃತವಾಗಿ ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಅವರೆಲ್ಲ ಸಮಸ್ಯೆಗಳು ಸಹ ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೇವೆ ಅಂತೇಳಿ ಈಗಾಗಲೇ ಅವರು ಮನವಿ ಮಾಡಿದ್ದೇವೆ. ಆ ಹಿನ್ನೆಲೆ ಅವರೂ ಸಹ ಇವತ್ತು ಅವರ ಧರಣಿಯನ್ನು ಹಿಂತೆಗೆದುಕೊಳ್ತಾ ಇದ್ದಾರೆ ಸಂತೋಷದಿಂದ. ಇಲ್ಲ, ಎಷ್ಟು ದಿವಸ ಅಂತೆಲ್ಲ, ನಾನು ಈಗಾಗಲೇ ಹೇಳಿದೆ, ಬೆಳೆ ಹಾನಿ ಸಂಬಂಧಪಟ್ಟಂತೆ ಬೆಳಗ್ಗೆ ಬರಬೇಕಾದ್ರೆ ಸಿಗ್ಗಾಂವ್ ಮತ್ತು ಹಾನಗಲ್ ಅಪ್ರೂವ್ ಮಾಡಿ ಬಂದಿನಿ ಅಂತ. ಇವತ್ತು ಸಹ ನಾವು ಉಳಿದ ತಾಲೂಕು ಸಹ ಅನುಮೋದನೆ, ಇವತ್ತು ಅಥವಾ ನಾಳೆ ನಾವು ಅನುಮೋದನೆ ಮಾಡ್ತೇವೆ. ಭಾಳ ಶನಿವಾರದೊಳಗೆ ಏನು ಬೆಳೆ ಹಾನಿ ಸಂಬಂಧಪಟ್ಟಂತೆ ಪರಿಹಾರ ಇದೆ ಅದು ಆಗ್ತಾಯಿದೆ. ಮತ್ತು ಏನು ಸುಮಾರು 84,000 ಅರ್ಜಿಗಳು ನಮ್ಮದು ಲೋಕಲೈಸ್ ಕ್ರಾಪ್ ಡ್ಯಾಮೇಜಲ್ಲಿ ಬಂದಿತ್ತು. ಅವುಗಳು ಸಹ ಈಗಾಗಲೇ ನಾವು ಜಿಲ್ಲಾ ಮಟ್ಟದ ಸಭೆಯನ್ನು ಮಾಡಿದ್ದೇವೆ. ಅದು ಡಾಟಾ ಇಂಡೀಕರಣ ನಡೀತಾ ಇದೆ. ನಿನ್ನೆ ಕೃಷಿ ಆಯುಕ್ತರು ಹೇಳಿದ್ದಾರೆ 10 ದಿವಸದಲ್ಲಿ ಅದನ್ನು ಸಹ ವಿಮೆ ಹಣ ಬರುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಏನು ನೀರಾವರಿ ಪಂಪ್ಸೆಟ್, ಏನು ಸೋಲಾರ್ ಪಂಪ್ಸೆಟ್ಗೆ ಸಂಬಂಧಪಟ್ಟಂತೆ ಅದು ಅಷ್ಟು ಉಪಯೋಗ ಆಗೋದಿಲ್ಲ ಅನ್ನೋದು ಅವರಲ್ಲಿ ಇದೆ. ಈಗಾಗಲೇ ಹಾವೇರಿ ಜಿಲ್ಲೆ 8 ನಾವು ಸೋಲಾರ್ ಪಂಪ್ಸೆಟ್ಟನ್ನು ಅಳವಡಿಸಿದ್ದೇವೆ. ಅವುಗಳ ಕಾರ್ಯಕ್ಷಮತೆ ಬಗ್ಗೆಯೂ ಸಹ ಪರಿಶೀಲನೆ ಮಾಡಲಿಕ್ಕೆ ನಾವು AC ಅವರಿಗೆ ಹೇಳ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ 500ಕ್ಕಿಂತ ಹೆಚ್ಚು ಅಡಿ ಆಳ ಹೆಚ್ಚಿರುವಂಥ ಬೋರ್ವೆಲ್ಗಳು ಅಲ್ಲಿ ಅವ್ರದ್ದು ಅದು ವರ್ಕ್ ಆಗೋಲ್ಲ ಅಂತ ಏನಿದೆ, ಅದ್ರ ಬಗ್ಗೆಯೂ ಸಹ ನಿನ್ನೆ MD ಅವರು ಹೇಳಿದ್ದಾರೆ. 1-2-3 ಕಡೆ ಪ್ರಾಯೋಗಿಕವಾಗಿ ಅಂತಲ್ಲಿಯೂ ಸಹ ನಾವು ಪರೀಕ್ಷೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಏನು ವರದಿ ಬರ್ತದೆ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸ ನಾವು ಮಾಡ್ತೇವೆ. ಹಾವೇರಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ಬರಗಾಲದಿಂದ ತತ್ತರಿಸಿರೋ ರೈತರಿಗೆ ಪರಿಹಾರ ಕೊಡದೇ ಇರೋದರಿಂದ ಹಾಗೂ ಬೆಳೆ ಮೇಲೆ ಸಾಕಷ್ಟು ತಾರತಮ್ಯ ಆಗಿದ್ದರಿಂದ ರೈತರ ಅನೇಕ ಸಮಸ್ಯೆಗಳಾಗಿ ಉಳಿದದ್ದು. 7ನೇ ತಾರೀಕಿಂದ ಹಿಡಿದು ಇಲ್ಲಿವರೆಗೂ ನಿರಂತರ ಹಗಲು ರಾತ್ರಿ ಧರಣಿಯನ್ನು ನಡೆಸಿದ್ವಿ. ಇದರ ಫಲವಾಗಿ ನಿನ್ನೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಿ ವಿಧಾನಸಭೆಯಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿದಿದ್ದಾರೆ. 10 ದಿವಸದಲ್ಲಿ ನಮ್ಮ ಬೆಳೆ ವಿಮೆ ಮತ್ತು ಬೆಳೆ ಹಾನಿ ಪರಿಹಾರವನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ವಾಗ್ದಾನ ಮಾಡಿದ್ದಾರೆ. ಆದರೆ ನಾವು 1 ತಿಂಗಳು ಗಡುವನ್ನು ಕೊಟ್ಟಿದ್ದೇವೆ. ಜಿಲ್ಲಾ ರೈತ ಸಂಘದವರು 1 ತಿಂಗಳೊಳಗಾಗಿನ ಅವರು ನಮಗೆ ಪರಿಹಾರ ಮತ್ತು ಬೆಳೆ ಹಾನಿಯನ್ನು ಕೊಡ್ದಂಗಿದ್ರೆ ನಾವು ಹೆದ್ದಾರಿ ಬಂದ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. 2 ನಿಮಿಷ.